ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಮಳೆಗಾಲ ಶುರು ಆಗ್ತಾ ಇದೆ. ಇವಾಗ ಮೆಣಸಿನ ಬಳ್ಳಿ ನೆಡಲು ಸರಿಯಾದ ಸಮಯ. ಮೊದಲಿಗೆ ನೀವು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ 1 ಅಡಿ ಆಳದ 1 ಅಡಿ ಅಗಲದ ಒಂದು ಗುಂಡಿ ಮಾಡ್ಕೋಬೇಕು. ಅಟ್ಲೀಸ್ಟ್ 1 ಅಡಿ ಗುಂಡಿ ಮಾಡಬೇಕು. 1.5 ಅಡಿ ಆದರೆ ತುಂಬ ಒಳ್ಳೆಯದು. ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಯಾಕೆ ಗುಂಡಿ ಮಾಡಬೇಕಂದ್ರೆ, ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಬೆಳಗಿನ ಬಿಸಿಲು ಮಾತ್ರ ಬೀಳುತ್ತದೆ, ಸಂಜೆಯ ಬಿಸಿಲು ಬೀಳುವುದಿಲ್ಲ. ಇದಾದ ನಂತರ ನೀವು ಈ ಗುಂಡಿಗೆ ಮಣ್ಣು ತುಂಬಿಸಲು ಬೇರೆ ಜಾಗದಿಂದ ಮಣ್ಣನ್ನು ಸ್ಕ್ರೇಪ್ ಮಾಡ್ಕೊಂಡು ತರಬೇಕು. ಈ ರೀತಿ ಸ್ಕ್ರೇಪ್ ಮಾಡಿರೋ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಜಾಸ್ತಿ ಇರುತ್ತದೆ, ಹಾಗಾಗಿ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ. ಈ ರೀತಿ ಮಣ್ಣು ಹಾಕುವುದರಿಂದ ಗಿಡಗಳಿಗೆ ಬೇಕಾದ ಸಾರಾಂಶ ಎಲ್ಲ ಈ ಮಣ್ಣಿನಲ್ಲಿ ಸಿಗುತ್ತದೆ. ಇಲ್ಲದಿದ್ದರೆ ನೀವು ಕಾಡು ಮಣ್ಣು ಅಥವಾ ಕಾಂಪೋಸ್ಟನ್ನು ಕೂಡ ಉಪಯೋಗಿಸಿ ಗುಂಡಿಯನ್ನು ಮುಚ್ಚಬಹುದು. ಈ ಎರಡೂ ಸಿಗದಿದ್ದವರು ಈ ರೀತಿ ಮಣ್ಣನ್ನು ಸ್ಕ್ರೇಪ್ ಮಾಡಿ ಗುಂಡಿ ಮುಚ್ಚುವುದು ಉತ್ತಮ. ಇದು ಒಂದು ಟ್ರೆಡಿಷನಲ್ ಮೆಥಡ್ ಆಗಿದೆ, ಹಾಗಾಗಿ ಸಾಧಾರಣವಾಗಿ ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ. ಈ ರೀತಿ ಸ್ಕ್ರೇಪ್ ಮಾಡಿರೋ ಮಣ್ಣಲ್ಲಿ ಕಸ ಕಡ್ಡಿ ಕಲ್ಲುಗಳು ಇರದ ಹಾಗೆ ನೋಡಿಕೊಳ್ಳಬೇಕು. ಆ ರೀತಿಯ ಮಣ್ಣನ್ನು ತೆಗೆದು ಗುಂಡಿಯನ್ನು ಮುಚ್ಚಬೇಕು. ಈ ಮಣ್ಣಿಗೆ ಬೇಕಾದರೆ ರಾಕ್ ಫಾಸ್ಫೇಟ್ ಅಂದರೆ ಅದರಲ್ಲಿ ಫಾಸ್ಫರಸ್ ಕಂಟೆಂಟ್ ಇರುತ್ತೆ. ಫಾಸ್ಫರಸ್ ಬಂದು ಗಿಡದ ಬೆಳವಣಿಗೆಗೆ ಅಂದರೆ ರೂಟ್ ಎಸ್ಟಾಬ್ಲಿಷ್ಮೆಂಟಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ನಾವು ಬೇಕಾದರೆ ಫಾಸ್ಫರಸ್ಸನ್ನು ಆ್ಯಡ್ ಮಾಡಬಹುದು. ಇದು ಗಿಡದ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತದೆ. ಹಾಗೆಯೇ ಗುಂಡಿಗೆ ನೀಮ್ ಪೌಡರ್ ಇದ್ದರೆ ನೀಮ್ ಪೌಡರನ್ನು ಹಾಕುವುದು ತುಂಬ ಉತ್ತಮ. ನೀಮ್ ಪೌಡರ್ ಹಾಕೋದರಿಂದ ಕಾಕ್ಶಫರ್ ಹಾಗೆ ಬೇರೆ ಇನ್ಸೆಕ್ಟ್ಗಳನ್ನು ಅವಾಯ್ಡ್ ಮಾಡಬಹುದು. ಮಣ್ಣು ಮುಚ್ಚಿದ ಮೇಲೆ ನಾವು ಬುಟ್ಟಿ ಸೈಜಿನಷ್ಟು ಗುಂಡಿಯನ್ನು ಕೈ ಅಥವಾ ಯಾವುದಾದ್ರು ಸಣ್ಣ ಕೋಲಿನಿಂದ ಅಗಲ ಮಾಡಿ ತೆಗೆಯಬೇಕು. ಅದಕ್ಕಿಂತ ದೊಡ್ಡ ಗುಂಡಿಯನ್ನು ಮಾಡಬಾರದು. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ನೋಡಿ. ಇವಾಗ ಆಲ್ರೆಡಿ ನಾವು ಗುಂಡಿಯನ್ನು ಮುಚ್ಚಿಯಾಗಿದೆ, ಅಂದರೆ ನಾವು ಸ್ಕ್ರೇಪ್ ಮಾಡಿ ತಂದು ಹಾಕಿರೋ ಮಣ್ಣಿನಿಂದ ಗುಂಡಿಯನ್ನು ಮುಚ್ಚಿಯಾಗಿದೆ. ಇದಾದ ನಂತರ ನಾವು ಪ್ಲ್ಯಾಂಟ್ ಮಾಡುವ ಬುಟ್ಟಿ ಗಿಡವನ್ನು ತರಬೇಕು. ಈ ಬುಟ್ಟಿ ಗಿಡವನ್ನು ಅಂದರೆ ಇದರಲ್ಲಿ 2ನೇ ವರ್ಷದ ಗಿಡವನ್ನು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನೆಡುವುದು ಸೂಕ್ತ, ಹಾಗೂ ಮೊದಲ ವರ್ಷದ ಗಿಡವನ್ನು ಆಗಸ್ಟ್ ತಿಂಗಳಲ್ಲಿ ನೆಡುವುದು ಉತ್ತಮ. ನೋಡಿ, ಈ ರೀತಿ ಬುಟ್ಟಿ ಗಿಡದ ಪ್ಲಾಸ್ಟಿಕ್ಕನ್ನು ನಿಧಾನವಾಗಿ ತೆಗೆಯಬೇಕು. ಹಾಗೆ ಬಾಟಮ್ ರೂಟ್ಗಳನ್ನು ಕಟ್ ಮಾಡಬೇಕು. ಈ ರೂಟ್ಗಳನ್ನು ಕಟ್ ಮಾಡೋದರಿಂದ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ. ಈ ರೀತಿ ಕಟ್ ಮಾಡಿದ ಮೇಲೆ ನೋಡಿ, ನಾವು ಆ ಬುಟ್ಟಿ ಎಷ್ಟು ದೊಡ್ಡ ಗುಂಡಿಯನ್ನು ಮಾಡಿದ್ದೀವಿ. ಈ ಗುಂಡಿಯಲ್ಲಿ ನಾವು ಗಿಡವನ್ನು ಇಡಬೇಕು. ನೋಡಿ, ಈಗ ನೀವು ಸರಿಯಾಗಿ ನೋಡಿ, ಮೊದಲು 1 ಅಡಿ ಆಳದ ದೊಡ್ಡ ಗುಂಡಿಯನ್ನು ಮಾಡಿದ್ವಿ. ಅದಕ್ಕೆ ನಾವು ಮಡ್ ಹಾಕಿ ಫಿಲ್ ಮಾಡಿದ್ವಿ, ಅಂದರೆ ಮಣ್ಣು ಹಾಕಿ ಮುಚ್ಚಿದ್ವಿ. ಅದಾದ ನಂತರ ಕೈಯಿಂದ ಬುಟ್ಟಿಯಷ್ಟು ಅಗಲದ ಸಣ್ಣ ಗುಂಡಿಯನ್ನು ಮಾಡಿ ನಾವು ಈಗ ಗಿಡವನ್ನು ಹಾಕ್ತಿದ್ವಿ. ಈ ಗಿಡವನ್ನು ಹಾಕಿದ ಮೇಲೆ ಮಣ್ಣನ್ನು ತುಂಬ ಬಿಗಿಗೊಳಿಸಬೇಕು. ಅಂದರೆ ಮಣ್ಣು ತುಂಬ ಬಿಗಿಯಾದರೆ ಮಾತ್ರ ರೂಟ್ ಎಸ್ಟಾಬ್ಲಿಷ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತದೆ. ಹಾಗೂ ಮಣ್ಣು ಲೂಸ್ ಇದ್ದರೆ ಅದರಲ್ಲಿ ನೀರು ನಿಂತು ಗಿಡ ಕೊಳೆತು ಹೋಗುತ್ತದೆ. ಹಾಗಾಗಿ ಈ ಮಳೆಗಾಲದಲ್ಲಿ ಗಿಡ ನೆಡುವಾಗ ಒಂದು ವಿಷಯವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮಣ್ಣು ಲೂಸ್ ಆಗದಾಗೆ ತುಂಬ ಟೈಟಾಗಿ ಪ್ರೆಸ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಫಸ್ಟ್ ಕೈಯಿಂದ ತುಂಬ ಟೈಟಾಗಿ ಪ್ರೆಸ್ ಮಾಡಬೇಕು, ಆಮೇಲೆ ಕಾಲಿಂದ ಕೂಡ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದ ಮೇಲೆ ಸುತ್ತಲೂ ನಾವು ಈ ಒಣಗಿದ ಸೊಪ್ಪುಗಳನ್ನು ಹಾಕಬೇಕು. ಈ ಒಣಗಿದ ಸೊಪ್ಪುಗಳನ್ನು ಸುತ್ತಲೂ ಹಾಕುವಾಗ ಒಂದು ವಿಷಯ ನೆನಪಿಟ್ಕೋಬೇಕು, ಇದು ಗಿಡದ ಮೇಲೆ ಕವರ್ ಆಗಬಾರ್ದು. ನಾವು ಏನು ಪ್ಲ್ಯಾಂಟ್ ಮಾಡಿರ್ತೀವಿ ಆ ಗಿಡದ ಮೇಲೆ ಬೀಳಬಾರ್ದು, ಅದನ್ನು ಬಿಡಿಸಿ ನಾವು ಇದನ್ನು ಕವರ್ ಮಾಡಬೇಕು. ಈ ರೀತಿ ಸುತ್ತಲೂ ಎಲೆಗಳನ್ನೆಲ್ಲ ಹಾಕಿದ ನಂತರ ನಾವು ಮರದ ಡೈರೆಕ್ಷನ್ಗೆ, ಅಂದರೆ ಮರಕ್ಕೆ ಹಬ್ಬಲು ಸಹಾಯವಾಗುವಂತೆ ಒಂದು ಸಣ್ಣ ಕಡ್ಡಿಯನ್ನು ಕೊಡಬೇಕು. ಒಂದು ಸ್ಟೇಕ್ಸನ್ನು ನಾವು ಮರಕ್ಕೆ ಹೋಗುವ ಡೈರೆಕ್ಷನ್ಗೆ ಒಂದು ಸ್ಟೇಕ್ಸನ್ನು ಕೊಡಬೇಕು. ಹಾಗೆಯೇ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡುವಾಗ, ಅಂದರೆ ಕಳೆ ಹೊಡೆಯುವಾಗ ಅಥವಾ ಬೇರೆ ಯಾವುದಾದ್ರು ಕೆಲಸ ಮಾಡುವಾಗ ಗಿಡ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳಲು 2-3 ಗೂಟವನ್ನು ಸುತ್ತಲೂ ಪ್ರೊಟೆಕ್ಷನಿಗೆ ಕೊಡಬೇಕು. ಈ ರೀತಿ ಪ್ರೊಟೆಕ್ಟ್ ಮಾಡುವುದರಿಂದ
ಗಿಡ ಡ್ಯಾಮೇಜ್ ಆಗುವುದನ್ನು ನಾವು ತಪ್ಪಿಸಬಹುದು. ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಮೊದಲಿಗೆ ಒಂದು ಗೂಟ ಮರದ ಡೈರೆಕ್ಷನ್, ಅಂದರೆ ಬಳ್ಳಿಯಿಂದ ಮರಕ್ಕೆ ಹಬ್ಬಲು ಒಂದು ಡೈರೆಕ್ಷನ್ಗೆ ನಾವು ಹೀಗೆ ತೋರಿಸ್ತಾ ಇದ್ದೀವಿ ನೋಡಿ. ಫಸ್ಟ್ ಹೀಗೆ ಮರಕ್ಕೆ ಹಬ್ಬಲು, ಇದಾದ ನಂತರ 2 ಅಥವಾ 3 ಗೂಟ ಪ್ರೊಟೆಕ್ಷನ್ಗೆ, ಅಂದರೆ ಗಿಡ ಯಾವುದೇ ರೀತಿ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳಲು ಪ್ರೊಟೆಕ್ಷನಿಗೆ ಸುತ್ತಲೂ 2 ರಿಂದ 3 ಗೂಟ ಕೊಡಬೇಕು. ಇದರಿಂದ ನಾವು ಯಾವುದಾದರೂ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡುವಾಗ, ಅಂದರೆ ಕಳೆ ಹೊಡೆಯುವುದು ಅಥವಾ ಬೇರೆ ಯಾವುದಾರ ಕೆಲಸ ಮಾಡುವಾಗ ಮೆಣಸಿನ ಬಳ್ಳಿಯು ಡ್ಯಾಮೇಜ್ ಆಗದ ಹಾಗೆ ಪ್ರೊಟೆಕ್ಟ್ ಮಾಡುತ್ತದೆ. ಈ ವಿಧಾನವನ್ನು ಅಳವಡಿಸಿ ನೀವು ಮೆಣಸಿನ ಬಳ್ಳಿ ನೆಟ್ಟರೆ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಬೆಳೆದು, ತುಂಬ ಶೀಘ್ರವಾಗಿ ಬೆಳೆದು ನಿಮಗೆ ಉತ್ತಮ ಇಳುವರಿಯನ್ನು ನೀಡುತ್ತದೆ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.